ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. MPM ಶಿವಪ್ರಕಾಶ್. ಇದು ಉತ್ತರ ಕರ್ನಾಟಕದ ಜನದನಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ವೀರಭದ್ರೇಶ್ವರ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ನಾಡಿನಾದ್ಯಂತ ಭಕ್ತರ ದಂಡು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ವೀರಭದ್ರೇಶ್ವರ ಬಹಳ ಮಡಿವಂತಿಕೆಯ ರುದ್ರ ತಾಂಡವದ ಸಿಟ್ಟಿನ ದೈವ. ಹಾಗಾಗಿ ಎಲ್ಲ ಭಕ್ತರು ಕೂಡ ಬಹಳ ಭಕ್ತಿಯಿಂದ ಮಡಿವಂತಿಕೆಯಿಂದ ಈ ದೇವರಲ್ಲಿ ಬೇಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಸಮಾಳ, ನಂದಿಕೋಲು, ಡೊಳ್ಳು ಹೀಗೆ ಅನೇಕ ವಾದ್ಯಗಳನ್ನು ಮೆರವಣಿಗೆಯ ಮೂಲಕ ಈ ಜಾತ್ರಾ ಮಹೋತ್ಸವಕ್ಕೆ ಉತ್ಸವ ಮೂರ್ತಿಯನ್ನು ತರುವುದರ ಮೂಲಕವಾಗಿ ರಥೋತ್ಸವವನ್ನು ಆಚರಣೆ ಮಾಡಲಾಯಿತು. ಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಹಿರಿಯರು, ಯುವಕರು, ಮಕ್ಕಳು, ವಯೋವೃದ್ಧರು, ನವದಂಪತಿಗಳು ರಥೋತ್ಸವವನ್ನು ನೋಡಲಿಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ಹೂವಿನಹಡಗಲಿ ಕ್ಷೇತ್ರ ಒಂದಲ್ಲ ಒಂದು ರೀತಿಯೊಳಗೆ ಪ್ರಸಿದ್ಧವಾದಂತಹ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಗಳನ್ನು ಒಳಗೊಂಡಿದೆ. ತಾಲೂಕಿನ ಮಾನ್ಯರ ಬಸಲವಾಡದ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸೋಗಿ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನಗಳಾಗಿವೆ. ಈ ದೇವಸ್ಥಾನಗಳಿಗೆ ಭಕ್ತರು ಬಂದು ತಮ್ಮ ಹರಕೆಯನ್ನು ತೀರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ತಮ್ಮ ಜೀವನದಲ್ಲಿ ಆಗಬೇಕಾದಂಥ ಅನೇಕ ವಿಷಯಗಳನ್ನು ಮನದಲ್ಲಿ ಮಾಡಿಕೊಂಡು ಆ ಹರಕೆಯನ್ನು ತೀರಿಸುವಲ್ಲಿ ಈ ನಾಡಿನ ಭಕ್ತರು ವೀರಭದ್ರೇಶ್ವರ ಹೆಸರನ್ನು ಹೇಳುತ್ತಾರೆ. ಮನೆ ಮಂದಿರಗಳಲ್ಲಿ ವೀರಭದ್ರೇಶ್ವರನ್ನ ನೆನಪು ಮಾಡಿಕೊಳ್ತಾ ಒಡಪುಗಳನ್ನು ಹೇಳ್ತಾ ಶಸ್ತ್ರಗಳನ್ನು ಹಾಕಿಸಿಕೊಳ್ಳೋದ್ರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದು ಕೂಡ ಇಲ್ಲಿ ವಿಶೇಷವಾಗಿತ್ತು. ಸಂಜೆ 5:30 ಗಂಟೆಗೆ ಪ್ರಾರಂಭವಾದ ರಥೋತ್ಸವ ಸೋಗಿ ಗ್ರಾಮದ ರಥೋತ್ಸವಕ್ಕಾಗಿಯೇ ಈ ಗ್ರಾಮದಲ್ಲಿ ನೆಲೆಸಿದಂಥ ಅನೇಕ ಜನ ರಾಜ್ಯ, ದೇಶ, ವಿದೇಶಗಳಲ್ಲಿ ಹೋಗಿ ನೆಲೆಸಿರುವಂಥವರು ಕೂಡ ಜಾತ್ರಾ ಸಂದರ್ಭದಲ್ಲಿ ಗ್ರಾಮಕ್ಕೆ ಮರಳಿ ಈ ಗ್ರಾಮದ ರಥೋತ್ಸವಕ್ಕೆ ಮೆರುಗು ತರುವಂಥ ಪ್ರಯತ್ನವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ನಾಟಕೋತ್ಸವ, ಜಾನಪದ ನೃತ್ಯಗಳು ಹಾಗೂ ಗ್ರಾಮದಲ್ಲಿ ಅನೇಕ ಸಡಗರ ಸಂಭ್ರಮ ತುಂಬಿರುವುದು ಕೂಡ ನಮಗೆ ವಿಶೇಷವಾಗಿ ಕಾಣುತ್ತದೆ. ಹಾಗೆಯೇ ಜಾತ್ರಾ ಉತ್ಸವಕ್ಕಾಗಿಯೇ ಗ್ರಾಮಸ್ಥರೆಲ್ಲರೂ ಕೂಡ ತಮ್ಮ ಮನೆಗಳನ್ನು, ಬೀದಿಗಳನ್ನು ಬೆಳಕಿನಿಂದ ಅಲಂಕಾರ ಮಾಡಿ ರಂಗವಲ್ಲಿಯನ್ನು ಇಟ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ರಥೋತ್ಸವಕ್ಕೆ ಬೀಗರನ್ನು ಕರೆಸುವುದರ ಮೂಲಕವಾಗಿ ಈ ಗ್ರಾಮದಲ್ಲಿ 3 ದಿನಗಳ ಕಾಲ ರಥೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಸಂದರ್ಭದಲ್ಲಿ ಹಡಗಲಿ ತಾಲೂಕಿನ ಎಲ್ಲ ಜನರು ಕೂಡ ಕಾಲ್ನಡಿಗೆಯ ಮೂಲಕ ಅನೇಕ ಜನ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ರಥೋತ್ಸವ ಬಹಳ ಅದ್ದೂರಿಯಿಂದ ನಡೆದಂಥ ಸಂದರ್ಭದಲ್ಲಿ ಬಾಳೆಹಣ್ಣು, ಉತ್ತತ್ತಿ ಭಕ್ತಿ ಸಮರ್ಪಣೆಯ ಮೂಲಕ ಅರ್ಪಿಸಿ ದೇವಸ್ಥಾನಕ್ಕೆ ತೆರಳುತ್ತಾರೆ. ಹಾಗೆಯೇ ಹರಕೆ ಹೊತ್ತಂಥ ಅನೇಕ ಜನ ಭಕ್ತರು ಮಡಿಯಿಂದ ದೇಡ್ ನಮಸ್ಕಾರ ಹಾಕುವುದರ ಮೂಲಕನೂ ಕೂಡ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾರೆ. ಮಕ್ಕಳಾಗಲಿ, ತಮ್ಮ ಕುಟುಂಬಕ್ಕೆ ಒಳಿತಾಗಲಿ, ಹಾಗೆ ಅನೇಕ ಸಂದರ್ಭದಲ್ಲಿ ಕಷ್ಟದಲ್ಲಿರುವಂಥ ಜನ ಬಂದು ಆ ದೇವರನ್ನು ಬೇಡ್ಕೊಂಡಂಥ ಸಂದರ್ಭದಲ್ಲಿ, ಒಳಿತಾದ ಸಂದರ್ಭದಲ್ಲಿ ತಮ್ಮ ಹರಕೆಯನ್ನು ಕೂಡ ಇಲ್ಲಿ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಕ್ತರು ಮಾಡ್ತಾ ಇದ್ದಾರೆ. ನಿಮಿತ್ತವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ದೀಪೋತ್ಸವದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಈ ದೀಪೋತ್ಸವದ ಕಾರ್ಯಕ್ರಮವನ್ನು ಹೊನ್ನಾಳಿಯ ಹಿರೇಕಲ್ ಮಠದ ಮಲ್ಲಿಕಾರ್ಜುನ ಅಂತ ಮಹಾಸ್ವಾಮಿಗಳು ಈ ದೀಪೋತ್ಸವಕ್ಕೆ ಚಾಲನೆ ನೀಡಿ ನೆರೆದಿದ್ದ ಭಕ್ತರಿಗೆ ಆಶೀರ್ವಾದವನ್ನು ನೀಡುವುದರ ಮೂಲಕ ಒಳಿತಾಗಲಿ ಎಂದು ಹಾರೈಸಿದರು.